ವಾಲ್ಮೀಕಿ ನಿಗಮದಲ್ಲಿ ಕೋಟಿ ಕೋಟಿ ಲೂಟಿ. ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರ ಫಾಲೋಅಪ್. ಇವತ್ತೇ ಸಚಿವ ನಾಗೇಂದ್ರ ರಾಜೀನಾಮೆ ಫಿಕ್ಸಾ? ಈ ವಿಕೆಟ್ ಬೀಳೋವರೆಗೂ ಬಿಜೆಪಿ ವಿರಮಿಸುವುದಿಲ್ಲ. ಸಿದ್ದರಾಮಯ್ಯನವರೇ ನೇರವಾಗಿ ಈ ಒಂದು ಹಗರಣದಲ್ಲಿ ಮುಖ್ಯ ಪಾತ್ರದಾರರು ಅವರೇ ಇರೋದು. ಆದ್ದರಿಂದ ಅವ್ರ ರಾಜೀನಾಮೆನೂ ಕೇಳ್ತೀರಿ, ಮಂತ್ರಿ ರಾಜೀನಾಮೆನೂ ನಾವು ಕೇಳೋರಿದ್ದೀರಿ. ನಾಗೇಂದ್ರ ರಾಜೀನಾಮೆ ವಿಪಕ್ಷಗಳ ಬಿಗಿಪಟ್ಟು. ಕೆಲವೇ ಕ್ಷಣಗಳಲ್ಲಿ ರಾಜಭವನ ಚಲೋ. ನಾಗೇಂದ್ರ ತಲೆದಂಡ ಪಡೆದೇ ತೀರೋದಾಗಿ ಪಣ. ಶನಿವಾರದಿಂದ ದೇಶದಲ್ಲಿ ನಮ್ಮ ಮೂರನೇ ಶಕೆ ಆರಂಭ. ರಾಜ್ಯದಲ್ಲಿ ಯಾರಿಗೆ ಸಿಗುತ್ತೆ ಜಾಕ್ಪಾಟ್? ಕುಮಾರಸ್ವಾಮಿಗೆ ಸಿಗುತ್ತಾ ಇಲ್ವಾ ಕೃಷಿ ಮಂತ್ರಿ ಭಾಗ್ಯ? ಈ ಚುನಾವಣೆಯ ಫಲಿತಾಂಶ ಸ್ಫೂರ್ತಿ ಕೊಡದೇ ಇದ್ರೆ ಬಹಳ ಹೆಚ್ಚು ಅಂದ್ರೆ ಬೇಡ ಬಿಡಪ್ಪ ಅಂತ ರಾಜೀನಾಮೆ ಕೊಟ್ಬಿಟ್ಟು ಮನೆ ಶಾಸಕರಾಗಿ ಕೆಲಸ ಮಾಡೋದು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ. ರಾಜ್ಯ ರಾಜಕಾರಣದಲ್ಲಿ ರಾಜೀನಾಮೆ ಫೈಟ್. ಎದುರಾಳಿಗಳು ಗೆದ್ರೆ ರಿಸೈನ್ ಎಂದಿದ್ದ ಚಲುವರಾಯಸ್ವಾಮಿ ಪ್ರದೀಪ್ ಈಗ ಏನ್ ಮಾಡ್ತಾರೆ ನಾಯಕರು? ಉತ್ತರಕಾಶಿಯಲ್ಲಿ ಟ್ರೆಕ್ಕಿಂಗ್ ವೇಳೆ ದುರಂತ. 5 ಕನ್ನಡಿಗರು ಸೇರಿದಂತೆ 9 ಮಂದಿ ಸಾವು. ಸಚಿವ ಕೃಷ್ಣ ಬೈರೇಗೌಡ ಸ್ಥಳದಲ್ಲಿ ರಕ್ಷಣಾ ಕಾರ್ಯ ಪರಿಶೀಲನೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಾಲ್ಮೀಕಿ ನಿಗಮದಲ್ಲಿ ಕೋಟಿ ಕೋಟಿ ಲೂಟಿ. ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರ ಫಾಲೋಅಪ್. ಇವತ್ತೇ ಸಚಿವ ನಾಗೇಂದ್ರ ರಾಜೀನಾಮೆ ಫಿಕ್ಸಾ? ಈ ವಿಕೆಟ್ ಬೀಳೋವರೆಗೂ ಬಿಜೆಪಿ ವಿರಮಿಸುವುದಿಲ್ಲ. ಸಿದ್ದರಾಮಯ್ಯನವರೇ ನೇರವಾಗಿ ಈ ಒಂದು ಹಗರಣದಲ್ಲಿ ಮುಖ್ಯ ಪಾತ್ರದಾರರು ಅವರೇ ಇರೋದು. ಆದ್ದರಿಂದ ಅವ್ರ ರಾಜೀನಾಮೆನೂ ಕೇಳ್ತೀರಿ, ಮಂತ್ರಿ ರಾಜೀನಾಮೆನೂ ನಾವು ಕೇಳೋರಿದ್ದೀರಿ. ನಾಗೇಂದ್ರ ರಾಜೀನಾಮೆ ವಿಪಕ್ಷಗಳ ಬಿಗಿಪಟ್ಟು. ಕೆಲವೇ ಕ್ಷಣಗಳಲ್ಲಿ ರಾಜಭವನ ಚಲೋ. ನಾಗೇಂದ್ರ ತಲೆದಂಡ ಪಡೆದೇ ತೀರೋದಾಗಿ ಪಣ. ಶನಿವಾರದಿಂದ ದೇಶದಲ್ಲಿ ನಮ್ಮ ಮೂರನೇ ಶಕೆ ಆರಂಭ. ರಾಜ್ಯದಲ್ಲಿ ಯಾರಿಗೆ ಸಿಗುತ್ತೆ ಜಾಕ್ಪಾಟ್? ಕುಮಾರಸ್ವಾಮಿಗೆ ಸಿಗುತ್ತಾ ಇಲ್ವಾ ಕೃಷಿ ಮಂತ್ರಿ ಭಾಗ್ಯ? ಈ ಚುನಾವಣೆಯ ಫಲಿತಾಂಶ ಸ್ಫೂರ್ತಿ ಕೊಡದೇ ಇದ್ರೆ ಬಹಳ ಹೆಚ್ಚು ಅಂದ್ರೆ ಬೇಡ ಬಿಡಪ್ಪ ಅಂತ ರಾಜೀನಾಮೆ ಕೊಟ್ಬಿಟ್ಟು ಮನೆ ಶಾಸಕರಾಗಿ ಕೆಲಸ ಮಾಡೋದು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ. ರಾಜ್ಯ ರಾಜಕಾರಣದಲ್ಲಿ ರಾಜೀನಾಮೆ ಫೈಟ್. ಎದುರಾಳಿಗಳು ಗೆದ್ರೆ ರಿಸೈನ್ ಎಂದಿದ್ದ ಚಲುವರಾಯಸ್ವಾಮಿ ಪ್ರದೀಪ್ ಈಗ ಏನ್ ಮಾಡ್ತಾರೆ ನಾಯಕರು? ಉತ್ತರಕಾಶಿಯಲ್ಲಿ ಟ್ರೆಕ್ಕಿಂಗ್ ವೇಳೆ ದುರಂತ. 5 ಕನ್ನಡಿಗರು ಸೇರಿದಂತೆ 9 ಮಂದಿ ಸಾವು. ಸಚಿವ ಕೃಷ್ಣ ಬೈರೇಗೌಡ ಸ್ಥಳದಲ್ಲಿ ರಕ್ಷಣಾ ಕಾರ್ಯ ಪರಿಶೀಲನೆ.